ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ABC ಕ್ಯಾಂಡಿ ಮಾಡೋದು ಹೇಗೆ, ತುಂಬಾ ಹೆಲ್ತಿ ಮತ್ತು ಇದು ಏರ್ ಫಾಲನ್ನು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ನೀವು ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀರ, ಈ ಥರ ಕ್ಯಾಂಡಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತೀರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ 1 ಬೌಲಷ್ಟು ಆ್ಯಪಲ್ ಚೂರುಗಳು, 1 ಬೌಲಷ್ಟು ಬೀಟ್ರೂಟ್ ಚೂರು, 3/4 ಬೌಲಷ್ಟು ಅರ್ಧ ಬೌಲಷ್ಟು ಕ್ಯಾರೆಟು ಮತ್ತು ಒಂದು 6 ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಡಿ. ನಾನು ಇದನ್ನು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ ಅಂತ. ನೀವು ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಷ್ಟು ನುಣ್ಣಗೆ ರುಬ್ಬೋಕ್ಕಾಗಲ್ಲ. ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಂಬಿಟ್ಟು ರುಬ್ಕೋಬೋದು. ನಂತರ ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡ್ರಂಥ ಕ್ಯಾರೆಟು, ಬೀಟ್ರೂಟು, ಬೆಟ್ಟದ ನೆಲ್ಲಿಕಾಯಿ, ನಂತರ ಸೇಬಿನ ಚೂರುಗಳನ್ನ ಹಾಕಿ 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು. ಇದನ್ನು ನೀವು ಬೇಕಿದ್ರೆ ಇದಕ್ಕೆ ದಾಳಿಂಬೆ, ಸ್ವೀಟ್ಗೆ ದಾಳಿಂಬೆ ಎಲ್ಲ ಹಾಕೋಬೋದು. ಸೇಬು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಟೇಸ್ಟ್ ತುಂಬಾ ಅದ್ಭುತವಾಗಿ ಬರುತ್ತೆ ನೋಡಿ. ಅದಕ್ಕೆ ಬೆಂದಿದ್ರೆ ಸಾಕು. ಸ್ಟವನ್ನು ಆಫ್ ಮಾಡಿ ಸ್ಟವ್ ಆಫ್ ಮಾಡಿದ ತಕ್ಷಣ ಒಂದು 10ರಿಂದ 15 ನಿಮಿಷ ಇದನ್ನು ಆರೋದಕ್ಕೆ ಬಿಡೋಣ. ಒಂದು ತಟ್ಟೆಯಲ್ಲಿ ಆರೋದಕ್ಕೆ ಬಿಡಿ. ನಂತರ ಬೆಟ್ಟದ ನೆಲ್ಲಿಕಾಯಲ್ಲಿರುವಂಥ ಬೀಜಗಳನ್ನ ಈ ಥರ ರಿಮೂವ್ ಮಾಡೋಣ. ನೋಡಿ, ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಆರಾಮಾಗಿ ಬೆಟ್ಟದ ನೆಲ್ಲಿಕಾಯಿ ಬೀಜಗಳನ್ನ ರಿಮೂವ್ ಮಾಡ್ಕೋಬೋದು. ಬೆಟ್ಟದ ನೆಲ್ಲಿಕಾಯಿ ABC ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀರ, ಈ ಥರ ಕ್ಯಾಂಡಿ ಮಾಡ್ಕೊತೀನಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಸ್ವೀಟ್ ಬೇಕು ಅಂದರೆ, ಅಕಸ್ಮಾತ್ ಹೀಗೆ ತಿನ್ನೋಕ್ಕಾಗಲ್ಲ ಅಂದರೆ ಇದಕ್ಕೆ ನೀವು ಜಾಗ್ರಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು. ಬೆಲ್ಲದ ಪೌಡರನ್ನು, ಆರ್ಗ್ಯಾನಿಕ್ ಬೆಲ್ಲದ ಪೌಡರನ್ನು. ಇಲ್ಲಾಂದರೆ ಸೇಬು ಮತ್ತು ದಾಳಿಂಬೆ ಹಾಕೊಂಡ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ. ನಂತರ ಒಂದು ಮಿಕ್ಸಿ ಜಾರಿಗೆ ಆರಿದಂಥ ಎಲ್ಲ ಮಿಶ್ರಣನೂ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ರುಬ್ಬಿದಂಥ ಮಿಶ್ರಣವನ್ನು ಒಂದು ಪ್ಯಾನ್ಗೆ ಒಂದು ಸ್ಟ್ರೈನರಲ್ಲಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಬಿಡ್ಬೇಕು. ಆದರೆ ಅದರಲ್ಲಿರುವಂಥ ತರಿ ಅಂಶಗಳ ಹೋಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಬಿಡೋಣ. ನಂತರ ಅದನ್ನ ತರಿಯ ಅಂಶನ ಹೊರಗಡೆ ಬಿಸಾಕೋಣ. ನಂತರ ಇದಕ್ಕೆ ಕಾರ್ನ್ಫ್ಲೋರನ್ನು ಒಂದು 5 ಸ್ಪೂನಷ್ಟು ಬೆಸ್ಕೊಂಡ್ರೆ ಸಾಕು. ಈ ಮಿಶ್ರಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಬೆರೆಸ್ಕೊಂಡ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಇದನ್ನು ತಡ ಹಿಡಿದಂಗೆ ಕೈ ಆಡ್ತಾನೇ ಇರಬೇಕು, ಗಟ್ಟಿ ಆಗಬೇಕು. ಇದು ಅಷ್ಟೇ, ಒಂದು 10ರಿಂದ 15 ನಿಮಿಷ ಹೀಗೆ ಕೈ ಆಡ್ತಾನೇ ಇರಬೇಕು. ಗಟ್ಟಿ ಆದ ನಂತರ ಒಂದು ಬಟರ್ ಪೇಪರು ಒಂದು ಇದಕ್ಕೆ ಟ್ರೈಗೆ ಹಾಕಿ ಈ ಮಿಶ್ರಣವನ್ನು ಆ ಟ್ರೈಗೆ ಹಾಕೋಣ. ಬಟರ್ ಪೇಪರ್ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ತುಪ್ಪನ ಸವರಿ ಹಾಕ್ಬೋದು. ಇದನ್ನು 3 to 4 ಅವರ್ಸು ಗಟ್ಟಿ ಅದಕ್ಕೆ ಮಾಮೂಲಿ ಇದರಲ್ಲೇ ಇಡೋಣ, ಫ್ರಿಡ್ಜ್ ಏನು ಬೇಡ. ನೋಡಿ, ನಂತರ ಇದು ತಣ್ಣಗಾಗಿದೆ. ನಾನು ಬಟರ್ ಪೇಪರೆಲ್ಲ ರಿಮೂವ್ ಮಾಡಿದ್ದೀನಿ. ಇದನ್ನು ಒಂದು ಚಾಕು ಸಹಾಯದಿಂದ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ABC ಕ್ಯಾಂಡಿ ರೆಡಿ ಆಗುತ್ತೆ. ನಾನು ಹೇಳಿದ್ನಲ್ಲ, ABC ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಿಲ್ಲ ಅಂದರೆ ಈ ಥರ ಕ್ಯಾಂಡಿ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ತಿನ್ಬೋದು ಆರಾಮಾಗಿ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಮಾಡಬಾರ್ದು?
ನೋಡಿ, ಈಗ ಒಂದು ರಿಮೂವ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇದೇ ಥರ ಎಲ್ಲದನ್ನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ. ನಂತರ ಇದನ್ನು ಬೇಕಿದ್ದರೆ ನಿಮಗೆ ಸ್ವೀಟ್ ಬೇಕು ಅಂದರೆ ಸಕ್ಕರೆ ಪೌಡ್ರ್ ಇದ್ದರೆ ಅದಕ್ಕೆ ಸಕ್ಕರೆ ಪೌಡ್ರಿಗೆ ಕ್ಯಾಂಡಿ ಎಲ್ಲ ಅದನ್ನು ಉರುಳಿಸಿ ತಿನ್ಬೋದು, ಇಲ್ಲ ಆದರೆ ಹಾಗೇ ತಿನ್ಬೋದು. ಯಾರಿಗೆಲ್ಲ ABC ಕ್ಯಾಂಡಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.